ಏನು ಈಗ ಬೇಸಿಗೆ ಆರಂಭವಾಗಿದ್ದು ಎಲ್ಲೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಒಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಅದರ ಜೊತೆಗೆ ಜನ ಜಾನುವಾರುಗಳಿಗೆ ಮತ್ತು ಕೃಷಿಗೆ ನೀರಾವರಿಯ ಸಮಸ್ಯೆ ಕಾಡ್ತಾ ಇದೆ. ಮತ್ತು ಅದು ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಈಗಾಗಲೇ ಕೃಷ್ಣಾ ನದಿ ಖಾಲಿಯಾಗಿರುವಂಥದ್ದು, ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿ ಪ್ರದೇಶದಲ್ಲಿ ಬರ್ತಾ ಇರುವಂತಹ ಮಲಪ್ರಭಾ ನದಿ ಕೂಡ ಖಾಲಿ ಆಗ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಏನೋ ನೀರಿನ ಪ್ರಮಾಣ ಇಳಿಕೆ ಆಗ್ತಾ ಇದೆ. ಆ ಒಂದು ದೃಶ್ಯವನ್ನು ನಾವು ಇಲ್ಲಿ ತೋರಿಸ್ತಾ ಇದ್ವಿ. ಸದ್ಯ ನಾವಿರೋದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕಮತಿ ಅಂತ ಏನೋ ಒಂದು ಪಟ್ಟಣ ಇದೆ. ಆ ಪಟ್ಟಣದ ಸಮೀಪದಲ್ಲಿರುವಂತಹ ಮಲಪ್ರಭಾ ನದಿಯ ಒಂದು ದೃಶ್ಯ ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಯಾಕಂತಂದರೆ ಏನು ಮಳೆಗಾಲದ ಸಂದರ್ಭದಲ್ಲಿ ಮೈದುಂಬಿ ಹರಿತಾ ಇರುವಂತಹ ಮಲಪ್ರಭಾ ನದಿ ಈಗ ಸಂಪೂರ್ಣವಾಗಿ ಖಾಲಿಯಾಗಿ ನದಿಯ ಒಡಲು ಬರಿದಾಗಿರುವಂಥ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಈಗ ನಾವು ನೋಡ್ತಾ ಇರ್ಬೋದು, ಈಗಾಗಲೇ ಬ್ರಿಡ್ಜ್ ಕೂಡ ಅದು ಏನು ಸಂಪೂರ್ಣವಾಗಿ ತೆರವಾಗಿರುವಂಥದ್ದು. ಅದರ ಮುಂದೆನೇ ಸಹಜವಾಗಿ ಯಾವುದೇ ಒಂದು ಆಟ ಆಡಬೇಕಂತಂದರೆ ಒಂದು ಮೈದಾನಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ನೋಡ್ತಾ ಇರ್ಬೋದು ಯುವಕರು ಬಾಲಕರು ಈ ಒಂದು ಮಲಪ್ರಭಾ ನದಿ ಅಂಗಳದಲ್ಲಿ ಕ್ರಿಕೆಟನ್ನು ಆಡ್ತಾ ಇದ್ದಾರೆ. ಅಂದರೆ ಇದು ನದಿಯ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಏನು ನದಿ ಖಾಲಿಯಾಗಿರ್ಬೋದು ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ. ಇದರಿಂದ ದಿನ ಬೆಳಗಾದರೆ ಮತ್ತು ಈಗ ಸಹಜವಾಗಿ ಹೇಳ್ಬೇಕಂದ್ರೆ ರಜಾ ದಿನಗಳಾಗಿರೋದ್ರಿಂದ ಶಾಲಾ ಮಕ್ಕಳು ಬಂದು ಇಲ್ಲಿ ಆಟ ಆಡ್ತಾ ಇರುವಂಥದ್ದು ಒಂದು ರೀತಿ ನದಿ ಹೋಗಿ ಒಂದು ಮೈದಾನವಾಗಿ ಬದಲಾಗಿರುವಂತಹ ದೃಶ್ಯ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ ಮಲಪ್ರಭಾ ನದಿಯ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ಹುನಗುಂದ ಆಗಿರ್ಬೋದು, ಬಾದಾಮಿ, ಗುಳೇದಗುಡ್ಡ, ಇಳಕಲ್ ಇವೆಲ್ಲ ಭಾಗದಲ್ಲಿನ ಏನು ನದಿ ಈ ಒಂದು ಪ್ರದೇಶದ ಜನರಿಗೆ ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಏನು ಕೃಷಿಗೆ ಇಲ್ಲಿನ ಈ ಒಂದು ಮಲಪ್ರಭಾ ನದಿ ನೀರು ಅನುಕೂಲ ಆಗುತ್ತೆ. ಆದರೆ ಈಗ ನೀರು ಖಾಲಿಯಾಗಿ ಒಂದು ಕಡೆ ಕುಡಿಯೋ ನೀರಿನ ಸಮಸ್ಯೆಯೂ ಕೂಡ ಸೃಷ್ಟಿಯಾಗ್ತಾ ಇರುವಂಥದ್ದು ಹಂತವಾಗಿ. ಅದರ ಜೊತೆಗೆ ಈ ನದಿ ಅಕ್ಕಪಕ್ಕದ ರೈತರು ಈ ಮಲಪ್ರಭಾ ನದಿ ನೀರನ್ನು ಬಳಸ್ಕೊಂಡು ಏನು ಕೃಷಿಯನ್ನು ಮಾಡ್ತಾಯಿದ್ರು ಅವರಿಗೂ ಕೂಡ ಸಂಕಷ್ಟ ಬಂದು ಒದಗ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ನೀರು ಖಾಲಿಯಾಗಿದೆ ಅಂದರೆ ಅಲ್ಲಲ್ಲಿ ತಗ್ಗು ಗುಂಡಿಗಳಿರುವಂಥ ಪ್ರದೇಶದಲ್ಲಿ ಮಾತ್ರ ನೀರು ನಿಂತಿರುವುದನ್ನು ಬಿಟ್ಟರೆ ಬಹುತೇಕ ಮಲಪ್ರಭಾ ನದಿ ಖಾಲಿಯಾಗಿ ಕಾಣ್ತಾ ಇದೆ. ಇದರಿಂದ ಒಂದು ಹಂತದಲ್ಲಿ ಜಲಕ್ಷಾಮ ಎದುರಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಈಗ ನೋಡ್ತಾ ಇರೋದು ಮಲಪ್ರಭಾ ನದಿಯಲ್ಲೇ ಲಾರಿಯನ್ನು ತೊಳಿತಾ ಇರುವಂಥ ದೃಶ್ಯವನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲದಕ್ಕೂ ಪರಿಹಾರ ಅಂತಂದರೆ ನವಿಲು ತೀರ್ಥ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಸಿ ಈ ಭಾಗದಲ್ಲಿರುವಂಥ ರೈತರಿಗೆ ಮತ್ತು ನದಿ ತೀರದ ಜನರಿಗೆ ಯಾವುದೇ ರೀತಿ ಜಾನುವಾರುಗಳಿಗೆ ತೊಂದರೆ ಆಗೋದಂತ ನೋಡ್ಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಏನು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ನದಿ ಅಕ್ಕಪಕ್ಕದಲ್ಲಿ ಏನು ಹಚ್ಚ ಹಸಿರಾಗಿ ಬೆಳೆಗಳು ಈ ಸದ್ಯದ ಮಟ್ಟಿಗೆ ಕಾಣ್ತಾ ಇವೆ. ಆದರೆ ಇಲ್ಲಿವರೆಗೂ ಇದ್ದಂಥ ನೀರನ್ನು ಬಳಸಿಕೊಂಡು ಆ ಒಂದು ಜಮೀನು ಹಸಿರಾಗಿ ಕಂಗೊಳಿಸ್ತಾ ಇರುವಂಥದ್ದು. ಆದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ನೀರು ಸಂಪೂರ್ಣವಾಗಿ ಖಾಲಿಯಾದ್ರಿಂದ ಎಲ್ಲವೂ ಕೂಡ ಬೆಳೆ ಒಣಗಿ ಹೋಗುವಂಥ ಸ್ಥಿತಿ. ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿಯೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಒಂದು ನದಿಗೆ ನೀರು ಹರಿಸುವ ಮೂಲಕ ಈ ಭಾಗದಲ್ಲಿರುವಂತಹ ಜಾನುವಾರುಗಳಿಗೆ ನೀರಿನ ಪರಿಸ್ಥಿತಿ ನೀರಿನ ಕೊರತೆ ಎದುರಾಗದಂತೆ ನೋಡಿಕೊಳ್ಳಬೇಕು. ಅದರ ಜೊತೆಗೆ ಕೃಷಿಗೂ ಕೂಡ ನೀರಿನ ಕೊರತೆ ಎದುರಾಗದಂತೆ ನೋಡಿಕೊಳ್ಳುವಂತಹ ಒಂದು ಕ್ರಮಕ್ಕೆ ಮುಂದಾಗಬೇಕಾಗಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಒಂದು ಕಡೆ ಕೃಷ್ಣಾ ನದಿ ಖಾಲಿಯಾಗಿದೆ, ಅದರ ಜೊತೆಗೆ ಘಟಪ್ರಭಾ ನದಿಯಲ್ಲಿಯೂ ಕೂಡ ನೀರಿನ ಪ್ರಮಾಣ ಇಳಿಕೆಯಾಗಿದೆ. ಅದರ ಜೊತೆಗೆ ಮಲಪ್ರಭಾ ನದಿಯು ಕೂಡ ಈಗಾಗಲೇ ಬರದಾಗಿರುವಂಥದ್ದು ಸಾಕಷ್ಟು ಜನರಿಗೆ ತೊಂದರೆಯನ್ನು ಉಂಟಾಗುವಂಥ ಪರಿಸ್ಥಿತಿ ಬಂದೋದಾಗಿದೆ. ಇದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡು ನದಿಗೆ ನೀರು ಹರಿಸುವ ಕೆಲಸವನ್ನು ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿಮುಖಿ, TV9 ಬಾಗಲಕೋಟೆ.